ಜಮ್ಮು ಕಾಶ್ಮೀರದಲ್ಲಿ ಐತಿಹಾಸಿಕ ಸುರಂಗ ಮಾರ್ಗವು ಉದ್ಘಾಟನೆಗೆ ಕಾದು ನಿಂತಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಸುರಂಗ ಮಾರ್ಗಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಝೀಮೋರಾ ಸುರಂಗ ದ್ವಿಪಥ ರಸ್ತೆಗೆ ಇವತ್ತು ಪ್ರಧಾನಿ ಮೋದಿ ಚಾಲನೆ. ಜಮ್ಮುವಿನ ಗಂಡೇರ್ಬಾಲ್ ಜಿಲ್ಲೆಯಲ್ಲಿ ಝೆಡ್ ಮೊಹಾರ್ ಸುರಂಗ ಮಾರ್ಗ ಪೂರ್ಣಗೊಂಡಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಈ ಟನಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಸುಮಾರು 2,680 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಝೆಡ್ ಮೊರಾಹ ಸುರಂಗ ಮಾರ್ಗ ದ್ವಿಪಥದ ರಸ್ತೆ ಒಳಗೊಂಡಿದೆ. ಈ ಪ್ರದೇಶದ ಕಠಿಣ ಹವಾಮಾನ ಪರಿಸ್ಥಿತಿ ತಡೆದುಕೊಳ್ಳಲು ವಿನ್ಯಾಸವನ್ನಗೊಳಿಸಲಾಗಿದೆ. ಈ ಸುರಂಗವು ವಾತಾಯನ ವ್ಯವಸ್ಥೆ ಮತ್ತು ಕಲ್ವರ್ಟ್ಗಳಂತಹ ಸುಧಾರಿತ ವೈಶಿಷ್ಟ್ಯ ಹೊಂದಿದೆ. ಝೆಡ್ ಮೊರಾಹ 6.4 ಕಿಲೋಮೀಟರ್ ಉದ್ದ ಸುರಂಗ ಮಾರ್ಗವಿದೆ. ಸೋನ್ಮಾರ್ಗ್ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕ ಕಲ್ಪಿಸಲಿದೆ. ಝೆಡ್ ಆಕಾರದ ನಿರ್ಮಿಸಿದ್ದಕ್ಕೆ ಝೆಡ್ ಎಂಬ ಹೆಸರು ಇಡಲಾಗಿದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗ ನಿರ್ಮಾಣವಾಗಿದೆ. 2012ರಲ್ಲಿ ಆರಂಭವಾದ ಯೋಜನೆ 12 ವರ್ಷದ ನಂತರ ಉದ್ಘಾಟನೆಯಾಗ್ತಾ ಇದೆ. ಇನ್ನು ಒಮರ್ ಅಬ್ದುಲ್ಲಾ ಸುರಂಗ ಮಾರ್ಗ ಉದ್ಘಾಟನೆ ಸಿದ್ಧತೆ ಪರಿಶೀಲಿಸಲು ಸೋನ್ಮಾರ್ಗ್ಗೆ ಭೇಟಿ ನೀಡಿದ್ರು. ನಂತರ ವಿಮಾನದಿಂದ ತೆಗೆದ ಫೋಟೋಗಳು ಸೇರಿ ಯೋಜನಾ ಸ್ಥಳದ ಹಲವು ಫೋಟೋಗಳು ಹಾಗೂ ವಿಡಿಯೋ ಹಂಚಿಕೊಂಡಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆ ಕಣಿವೆಯಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಝೆಡ್ ಮೊರಾಹ ಮತ್ತು ಇತರ ವಿಭಾಗಗಳಲ್ಲಿ ಎಸ್ಪಿಜಿ ನಿಯೋಜನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಐತಿಹಾಸಿಕ ಸುರಂಗ ಮಾರ್ಗವು ಉದ್ಘಾಟನೆಗೆ ಕಾದು ನಿಂತಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಸುರಂಗ ಮಾರ್ಗಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಝೀಮೋರಾ ಸುರಂಗ ದ್ವಿಪಥ ರಸ್ತೆಗೆ ಇವತ್ತು ಪ್ರಧಾನಿ ಮೋದಿ ಚಾಲನೆ. ಜಮ್ಮುವಿನ ಗಂಡೇರ್ಬಾಲ್ ಜಿಲ್ಲೆಯಲ್ಲಿ ಝೆಡ್ ಮೊಹಾರ್ ಸುರಂಗ ಮಾರ್ಗ ಪೂರ್ಣಗೊಂಡಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಈ ಟನಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಸುಮಾರು 2,680 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಝೆಡ್ ಮೊರಾಹ ಸುರಂಗ ಮಾರ್ಗ ದ್ವಿಪಥದ ರಸ್ತೆ ಒಳಗೊಂಡಿದೆ. ಈ ಪ್ರದೇಶದ ಕಠಿಣ ಹವಾಮಾನ ಪರಿಸ್ಥಿತಿ ತಡೆದುಕೊಳ್ಳಲು ವಿನ್ಯಾಸವನ್ನಗೊಳಿಸಲಾಗಿದೆ. ಈ ಸುರಂಗವು ವಾತಾಯನ ವ್ಯವಸ್ಥೆ ಮತ್ತು ಕಲ್ವರ್ಟ್ಗಳಂತಹ ಸುಧಾರಿತ ವೈಶಿಷ್ಟ್ಯ ಹೊಂದಿದೆ. ಝೆಡ್ ಮೊರಾಹ 6.4 ಕಿಲೋಮೀಟರ್ ಉದ್ದ ಸುರಂಗ ಮಾರ್ಗವಿದೆ. ಸೋನ್ಮಾರ್ಗ್ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕ ಕಲ್ಪಿಸಲಿದೆ. ಝೆಡ್ ಆಕಾರದ ನಿರ್ಮಿಸಿದ್ದಕ್ಕೆ ಝೆಡ್ ಎಂಬ ಹೆಸರು ಇಡಲಾಗಿದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗ ನಿರ್ಮಾಣವಾಗಿದೆ. 2012ರಲ್ಲಿ ಆರಂಭವಾದ ಯೋಜನೆ 12 ವರ್ಷದ ನಂತರ ಉದ್ಘಾಟನೆಯಾಗ್ತಾ ಇದೆ. ಇನ್ನು ಒಮರ್ ಅಬ್ದುಲ್ಲಾ ಸುರಂಗ ಮಾರ್ಗ ಉದ್ಘಾಟನೆ ಸಿದ್ಧತೆ ಪರಿಶೀಲಿಸಲು ಸೋನ್ಮಾರ್ಗ್ಗೆ ಭೇಟಿ ನೀಡಿದ್ರು. ನಂತರ ವಿಮಾನದಿಂದ ತೆಗೆದ ಫೋಟೋಗಳು ಸೇರಿ ಯೋಜನಾ ಸ್ಥಳದ ಹಲವು ಫೋಟೋಗಳು ಹಾಗೂ ವಿಡಿಯೋ ಹಂಚಿಕೊಂಡಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆ ಕಣಿವೆಯಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಝೆಡ್ ಮೊರಾಹ ಮತ್ತು ಇತರ ವಿಭಾಗಗಳಲ್ಲಿ ಎಸ್ಪಿಜಿ ನಿಯೋಜನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಐತಿಹಾಸಿಕ ಸುರಂಗ ಮಾರ್ಗವು ಉದ್ಘಾಟನೆಗೆ ಕಾದು ನಿಂತಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಸುರಂಗ ಮಾರ್ಗಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಝೀಮೋರಾ ಸುರಂಗ ದ್ವಿಪಥ ರಸ್ತೆಗೆ ಇವತ್ತು ಪ್ರಧಾನಿ ಮೋದಿ ಚಾಲನೆ.
ಜಮ್ಮುವಿನ ಗಂಡೇರ್ಬಾಲ್ ಜಿಲ್ಲೆಯಲ್ಲಿ ಝೆಡ್ ಮೊಹಾರ್ ಸುರಂಗ ಮಾರ್ಗ ಪೂರ್ಣಗೊಂಡಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಈ ಟನಲ್ ಅನ್ನ ಉದ್ಘಾಟಿಸಲಿದ್ದಾರೆ. ಸುಮಾರು 2,680 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಝೆಡ್ ಮೊರಹ ಸುರಂಗ ಮಾರ್ಗ ದ್ವಿಪಥದ ರಸ್ತೆ ಒಳಗೊಂಡಿದೆ. ಈ ಪ್ರದೇಶದ ಕಠಿಣ ಹವಾಮಾನ ಪರಿಸ್ಥಿತಿ ತಡೆದುಕೊಳ್ಳಲು ವಿನ್ಯಾಸವನ್ನಗೊಳಿಸಲಾಗಿದೆ. ಈ ಸುರಂಗವು ವಾತಾಯನ ವ್ಯವಸ್ಥೆ ಮತ್ತು ಕಲ್ವರ್ಟ್ಗಳಂತಹ ಸುಧಾರಿತ ವೈಶಿಷ್ಟ್ಯ ಹೊಂದಿದೆ. ಝೆಡ್ ಮೊರಹ 6.4 ಕಿಲೋಮೀಟರ್ ಉದ್ದ ಸುರಂಗ ಮಾರ್ಗವಿದೆ. ಸೋನ್ಮಾರ್ಗ್ ಕಂಗನ್ ಪಟ್ಟಣದ ಮಧ್ಯೆ ಸಂಪರ್ಕ ಕಲ್ಪಿಸಲಿದೆ. ಝೆಡ್ ಆಕಾರದ ನಿರ್ಮಿಸಿದ್ದಕ್ಕೆ ಝೆಡ್ ಎಂಬ ಹೆಸರು ಇಡಲಾಗಿದೆ. 8,500 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಸುರಂಗ ಮಾರ್ಗ ನಿರ್ಮಾಣವಾಗಿದೆ. 2012ರಲ್ಲಿ ಆರಂಭವಾದ ಯೋಜನೆ 12 ವರ್ಷದ ನಂತರ ಉದ್ಘಾಟನೆಯಾಗ್ತಾ ಇದೆ. ಇನ್ನು ಒಮರ್ ಅಬ್ದುಲ್ಲಾ ಸುರಂಗ ಮಾರ್ಗ ಉದ್ಘಾಟನೆ ಸಿದ್ಧತೆ ಪರಿಶೀಲಿಸಲು ಸೋನ್ಮಾರ್ಗ್ಗೆ ಭೇಟಿ ನೀಡಿದ್ರು. ನಂತರ ವಿಮಾನದಿಂದ ತೆಗೆದ ಫೋಟೋಗಳು ಸೇರಿ ಯೋಜನಾ ಸ್ಥಳದ ಹಲವು ಫೋಟೋಗಳು ಹಾಗೂ ವಿಡಿಯೋ ಹಂಚಿಕೊಂಡಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆ ಕಣಿವೆಯಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಝೆಡ್ ಮೊರಹ ಮತ್ತು ಇತರ ವಿಭಾಗಗಳಲ್ಲಿ ಎಸ್ಪಿಜಿ ನಿಯೋಜನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.